ನೋಡಿ ಇಲ್ಲಿ ಓಪನ್ ಇದೆ. ಸೊ ಈ ಥರ ಜಾಗಗಳಿದ್ರೆ ಇರುವೆ ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಯಾವುದೇ ಕ್ರ್ಯಾಕ್ ಇದ್ರೂ ಕೂಡ ಇದರಿಂದ ಫಿಲ್ ಮಾಡ್ಕೊಳ್ಬಹುದು. ಇವತ್ತು ನಮ್ಮ ಮುಂದೆ ಇದೆ ಒಂದು ಸಖತ್ ಯೂಸ್ಫುಲ್ ಆಗುವಂತಹ ಪ್ರಾಡಕ್ಟ್. ಅದು ಕೂಡ ತುಂಬಾನೇ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಇವಾಗ ಆಫರ್ ಬೇರೆ ನಡೀತಾ ಇದೆ. ತುಂಬಾನೇ ಈಸಿಯಾಗಿ ಇದನ್ನ ನೀವು ಯೂಸ್ ಕೂಡ ಮಾಡಬಹುದು. ಈ ಒಂದು ಪ್ರಾಡಕ್ಟ್ ಇಂದ ನಿಮ್ಮ ಮನೆಯಲ್ಲಿ ಏನಾದ್ರೂ ಬಿರುಕುಗಳಾಗಿದ್ರೆ ಅಥವಾ ಏನಾದ್ರೂ ಚಿಕ್ಕ ಪುಟ್ಟ ಹೋಲುಗಳಾಗಿದ್ರೆ, ಇರುವೆ ಗೂಡುಗಳೆಲ್ಲ ಕಟ್ಕೊಂಡಿರುತ್ತಲ್ವಾ, ಸೊ ಅದಕ್ಕೆಲ್ಲ ಇದು ಸಖತ್ ಯೂಸ್ಫುಲ್ ಆಗುತ್ತೆ. ಕೇವಲ 157 ರೂಪಾಯಿಗೆ ಸಿಗ್ತಾ ಇದೆ. ಸೊ ಅದರಿಂದಾಗಿ ನಾನು ಇದನ್ನ 2 ತರಿಸಿದ್ದೀನಿ. ಸೊ 314 ರೂಪಾಯಿ ಕೊಟ್ಟು 2 ತರಿಸಿದ್ದೀನಿ. ನೀವು ಬೇಕಿದ್ರೆ ಒಂದನೇ ತರಿಸಿ ಚೆಕ್ ಮಾಡಿ ನೋಡಿ. ಬಟ್ ಇದು ಸಖತ್ ಯೂಸ್ಫುಲ್ ಆಗಿರುವಂತಹ ಪ್ರಾಡಕ್ಟ್. ಇವಾಗ ಆಫರ್ ಬೇರೆ ನಡೀತಾ ಇರೋದ್ರಿಂದ ನಾನು 2 ತರಿಸಿದ್ದೀನಿ. ಸೊ ಇವಾಗ ಅನ್ಬಾಕ್ಸ್ ಮಾಡಿ ರಿಯಾಲಿಟಿನಲ್ಲಿ ಇದು ಹೆಂಗ್ ವರ್ಕ್ ಆಗುತ್ತೆ, ಇದನ್ನ ಹೆಂಗ್ ಯೂಸ್ ಮಾಡೋದು, ಇದೆಲ್ಲದನ್ನ ನೋಡ್ತಾ ಹೋಗೋಣ. ಸೊ ಬಾಕ್ಸ್ ಅನ್ನು ಇವಾಗ ಓಪನ್ ಮಾಡಿದ್ರೆ ಈ ರೀತಿಯಾಗಿದೆ. ಇದ್ರ ಮೇಲೆ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ, ನೋಡ್ತಾ ಇರಬಹುದು. ಇವಾಗ ಮೇನ್ ಪ್ರಾಡಕ್ಟ್ ಅನ್ನ ನೋಡೋದಾದ್ರೆ ನೋಡಿ, 2 ಬಾಕ್ಸ್ ಇದೆ, ಅಂದ್ರೆ 2 ಡಬ್ಬ ಇದೆ. ನಾನು 2 ತರಿಸಿದ್ದೀನಿ ಅಂತ ಹೇಳಿದ್ದೆ ನಿಮ್ಗೆ. ಸೊ ಒಂದ್ ಸೆಟ್ ತರಿಸಿದ್ರೆ ನಿಮ್ಗೆ ಒಂದು ಬಾಟಲ್ ಸಿಗುತ್ತೆ, ಅದ್ರ ಜೊತೆಗೆ ಇದು ಸ್ಕ್ರಾಪರ್, ಅಂದ್ರೆ ಇದು ಒಂದ್ ಸ್ವಲ್ಪ ಟಚ್ ಅಪ್ ಕೊಡೋದಕ್ಕೆ ಯೂಸ್ ಮಾಡೋದು. ಸೊ ಅದಿರುವಂತದ್ದು. ನಾನು 2 ತರಿಸಿರೋದ್ರಿಂದ 2 ಇದೆ. ಒಂದು ಪಕ್ಕದಲ್ಲಿ ಇಡ್ತೀನಿ, ಒಂದನೇ ಚೆಕ್ ಮಾಡೋಣ. 2 ಕೂಡ ಸೇಮ್. ಸೊ ಹೀಗಾಗಿ ಇದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ ಬಾಟಲ್ ಹೆಸರು ಏನು ಅಂತ ನೋಡೋಣ ಇವಾಗ. ಸೊ ನೋಡ್ತಾ ಇರಬಹುದು, ಕ್ರ್ಯಾಕ್ ಫ್ರೀ ಅಂತ ಮೆನ್ಷನ್ ಮಾಡಿದ್ದಾರೆ. ಕ್ರ್ಯಾಕ್ ಫ್ರೀ ವಾಲ್ ರಿಪೇರ್ ಪೇಸ್ಟ್. ಸೊ ವಾಲ್ ರಿಪೇರ್ ಮಾಡುವಂತಹ ಒಂದು ಪೇಸ್ಟ್ ಇದು. ಪ್ಯೂರ್ ವಾಟರ್ ಪ್ರೂಫ್ ಹಾಗೆ ಆಂಟಿ, ಸೊ ಇದೆಲ್ಲ ಮೆನ್ಷನ್ ಮಾಡಿರುವಂತದ್ದು. ಸೊ ಮೇನ್ ಆಗಿ ಇದನ್ನ ಯೂಸ್ ಮಾಡೋದು ಹೆಂಗೆ, ಸೊ ಅದೇನೇ ಅಲ್ವಾ ಬೇಕಾಗಿರೋದು. ಸೊ ಹೌ ಟು ಯೂಸ್ ಅದನ್ನ ಇಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ. ವಾಲ್ ಅನ್ನ ಕ್ಲೀನ್ ಮಾಡ್ಕೊಳ್ಬೇಕು, ಅಥವಾ ನೀವು ಕ್ರ್ಯಾಕ್ ಅನ್ನ ಫಿಲ್ ಮಾಡುವಂತಹ ಜಾಗವನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿ. ಮೊದಲು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ, ನಂತರ ಈ ಪೇಸ್ಟ್ ಅನ್ನ ಹಾಕೋದು ಮತ್ತೆ ಈ ಸ್ಕ್ರಾಪರ್ ಅನ್ನ ಯೂಸ್ ಮಾಡಿ ಟಚ್ ಅಪ್ ಮಾಡೋದು ಅಥವಾ ಫಿನಿಶಿಂಗ್ ಅನ್ನ ಕೊಡೋದು. ಸೊ ಇಷ್ಟೇನೆ, ತುಂಬಾನೇ ಸಿಂಪಲ್ ಆಗಿ ಇದನ್ನ ಯೂಸ್ ಮಾಡಬಹುದು. ಸೊ ರಿಯಲ್ ಲೈಫ್ ಅಲ್ಲಿ ಹೆಂಗೆ ಯೂಸ್ ಮಾಡೋದು ಅದನ್ನ ನೋಡೋಣ. ವಿತ್ ಎಕ್ಸಾಂಪಲ್ ನೋಡಿದ್ರೆ ಕ್ಲೀನ್ ಆಗಿ ಅರ್ಥ ಆಗತ್ತಲ್ವಾ. ಸೊ ಹೀಗಾಗಿ ಸೊ ಬಾಟಲ್ಗೆ ಮೇಲ್ಗಡೆ ಒಂದು ಚಿಕ್ಕದಾಗಿ ಕ್ಯಾಪ್ ಕೊಟ್ಟಿದ್ದಾರೆ. ಆ ಕ್ಯಾಪ್ ಅನ್ನ ತೆಗಿಬೇಕು, ಆಯ್ತಾ. ಇವಾಗ ಡೈರೆಕ್ಟ್ ಆಗಿ ಪೇಸ್ಟ್ ಬರಲ್ಲ, ಈ ಟಾಪ್ ಅಲ್ಲಿ ಇರುವಂತಹ ಇದನ್ನ ಕೂಡ ತೆಗಿಬೇಕು. ನಂತರ ಇವಾಗ ನೋಡಿ, ಇದಕ್ಕೆ ಇನ್ನೊಂದು ಕ್ಯಾಪ್ ಅನ್ನ ಕೊಟ್ಟಿರ್ತಾರೆ. ಯಾಕಂತಂದ್ರೆ ಒಳಗಡೆ ಇರುವಂತಹ ಪೇಸ್ಟ್ ಡ್ರೈ ಆಗಬಾರ್ದು ಅಂತ ಇನ್ನೊಂದು ಕ್ಯಾಪ್ ಅನ್ನ ಹಾಕಿರ್ತಾರೆ. ಆ ಕ್ಯಾಪ್ ಅನ್ನ ನೀವು ಈ ರೀತಿಯಾಗಿ ತೆಗಿಬೇಕು. ನೋಡಿ, ಪೇಸ್ಟ್ ಸ್ವಲ್ಪ ಅಂಟ್ಕೊಂಡಿದೆ. ಸೊ ಅದನ್ನ ಇಲ್ಲೇನೆ ವಾಪಸ್ ಹಾಕ್ತಾ ಇದ್ದೀನಿ. ಸೊ ಇವಾಗ ಮೇನ್ ಕ್ಯಾಪ್ ಅನ್ನ ಕೊಟ್ಟಿರ್ತಾರಲ್ವಾ, ಸೊ ಆ ಕ್ಯಾಪ್ ಅನ್ನ ಇದಕ್ಕೆ ಈ ರೀತಿಯಾಗಿ ಅಟ್ಯಾಚ್ ಮಾಡಬೇಕು. ಸೊ ನಾನು ಇವಾಗ ಅಟ್ಯಾಚ್ ಮಾಡಿದ್ದೀನಿ. ಸೊ ನೋಡಿ, ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಬನ್ನಿ ಇದನ್ನ ಹೇಗೆ ಅಪ್ಲೈ ಮಾಡೋದು ನೋಡ್ಕೊಂಡು ಬರೋಣ. ಹೊಸ ಮನೆ ಆಗಿರೋದ್ರಿಂದ ಯಾವುದೇ ರೀತಿಯಾಗಿ ಕ್ರ್ಯಾಕ್ ಇಲ್ಲ. ಬಟ್ ಇಲ್ಲೊಂದು ಅನ್ಫಿನಿಶ್ಡ್ ವರ್ಕ್ ಇದೆ ನೋಡಿ. ಇಲ್ಲಿ ಸ್ವಲ್ಪ ಗ್ಯಾಪ್ ಹಾಗೇನೆ ಬಿಟ್ಟು ಹೋಗಿದ್ದಾರೆ ಅವರು. ಸೊ ಇಲ್ಲಿ ಇರುವೆಗಳೆಲ್ಲ ಹೋಗಿ ಗೂಡು ಕಟ್ಕೊಳ್ಳೋ ಚಾನ್ಸ್ ಎಲ್ಲ ಇರುತ್ತೆ. ಸೊ ಹೀಗಾಗಿ ಇದನ್ನು ಇಲ್ಲಿ ಯೂಸ್ ಮಾಡಿ ತೋರಿಸ್ತೀನಿ. ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ ಇದ್ರ ಬಗ್ಗೆ. ಸೊ ಟಾಪಲ್ಲಿರೋದನ್ನು ರಿಮೂವ್ ಮಾಡಬೇಕು. ಹಾಗೆ ಇದನ್ನು ರೊಟೇಟ್ ಮಾಡಿ ಓಪನ್ ಮಾಡಿ ಈ ಟಾಪಲ್ಲಿರೋ ಮುಟ್ಲನ್ನ ತೆಗಿಬೇಕು. ಇದನ್ನು ಇಲ್ಲೇ ಹಾಕೋಣ. ಆಮೇಲೆ ಈ ಕ್ಯಾಪ್, ಸೊ ಇದನ್ನು ಹಾಕ್ಬಿಟ್ರೆ ಆಯಿತು, ಸಿಂಪಲ್. ಆಮೇಲೆ ಇದು ಟ್ಯೂಬ್ ಥರ ಯೂಸ್ ಮಾಡೋದು, ಇಲ್ಲಿ ಫಿಲ್ ಮಾಡೋದು. ಇವಾಗ ಕರೆಕ್ಟಾಗಿ ಫಿಲ್ ಆಗಿದೆ. ನೀವು ಸ್ವಲ್ಪ ಮೇಲ್ಗಡೆ ತನಕ ಫಿಲ್ ಮಾಡಿದ್ದೀನಿ, ಅಲ್ಲೂ ಸ್ವಲ್ಪ ಗ್ಯಾಪ್ ಇತ್ತು. ಸೊ ಹೀಗಾಗಿ ಆಮೇಲೆ ಇದು ಈ ಪ್ರಾಡಕ್ಟನ್ನು ಯೂಸ್ ಮಾಡಿ ಟಚ್ ಅಪ್ ಮಾಡಿಬಿಟ್ರೆ ಆಯ್ತು ಅಷ್ಟೇ. ಏನೇನು ಜಾಸ್ತಿ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಸಿಂಪಲ್ ಆಗಿ ಇಡ್ತಾ ಇದ್ದೀನಿ, ಕಾರ್ನರ್ ಆಗಿರೋದ್ರಿಂದ. ಸೊ ಈ ರೀತಿ ಗೋಡೆಗೆ ಏನಾದರೂ ಕ್ರ್ಯಾಕ್ ಇದ್ದರೆ ಮಿಡ್ಲಲ್ಲಿ ಅಥವಾ ಈ ರೀತಿ ಕಾರ್ನರಲ್ಲಿ, ಸೊ ಕಾರ್ನರಲ್ಲಿ ಏನಾದರೂ ಕ್ರ್ಯಾಕ್ಗಳು ಬಂದರೆ ಸೊ ಇದನ್ನು ಫಿಲ್ ಮಾಡೋದು, ಇದರಿಂದ ಸ್ವಲ್ಪ ಟಚ್ ಮಾಡೋದು, ಅಥವಾ ಕೈಯಿಂದ ಮಾಡಿದ್ರು ಕೂಡ ಆಗುತ್ತೆ. ನಂತರ ಕೈಯನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಬಟ್ ಈ ಪ್ರಾಡಕ್ಟ್ ಏನಿದೆ ಸಖತ್ತಾಗಿದೆ ನೋಡಿ, ಕ್ರ್ಯಾಕ್ ಫ್ರೀ ವಾಲ್ ರಿಪೇರ್ ಪೇಸ್ಟ್ ಅಂತ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರಬಹುದು, ಇದು ಆಲ್ಮೋಸ್ಟ್ ಇವಾಗ ಒಣಗ್ತಾ ಇದೆ ತುಂಬಾ ಕ್ವಿಕ್ಕಾಗಿ. ಹಾಗೆಯೇ ಇರುವೆಗಳೆಲ್ಲ ಇವಾಗ ಹೊಸ ಮನೆ ಹುಡ್ಕೊಳ್ಬೇಕಷ್ಟೇ. ಯಾಕೆಂತಂದರೆ ಇರುವೆಗೆ ಇವಾಗ ಅಲ್ಲಿ ಜಾಗ ಇಲ್ಲ. ಸೊ ಹೀಗಾಗಿ ಎಲ್ಲ ಇರುವೆ ಹೊರಗಡೆ ಓಡಾಡ್ತಾ ಇದೆ.
ಸೊ ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಯಾವುದೇ ಕ್ರ್ಯಾಕ್ ಇದ್ದರೂ ಕೂಡ ಇದರಿಂದ ಫಿಲ್ ಮಾಡ್ಕೊಳ್ಬಹುದು. ಹಾಗೆಯೇ ತುಂಬಾ ಈಸಿ ಟು ಯೂಸ್, ಯಾರು ಬೇಕು ಇದರಿಂದ ಯೂಸ್ ಮಾಡಬಹುದು. ಸೊ ತುಂಬಾ ಈಸಿಯಾಗಿ ಇದನ್ನು ನೀವು ಬಳಸ್ಕೊಳ್ಬೋದಾಗಿದೆ. ಸೊ ಇದೇ ರೀತಿ ಅನ್ಫಿನಿಶ್ಡ್ ವರ್ಕ್ ಇನ್ನೊಂದು ಕಡೆ ಇದೆ. ಸೊ ಅದನ್ನು ಕೂಡ ಫಿಲ್ ಮಾಡೋಣ. ಇಲ್ಲಿ ನೋಡಿ, ಚಿಕ್ಕದಾಗಿರೋ ಕ್ರ್ಯಾಕ್ ಇದೆ. ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ. ಇಷ್ಟು ಗ್ಯಾಪ್ ಇದ್ರೂ ಸಾಕಾಗುತ್ತೆ. ಅಲ್ಲಿ ಇರುವೆಗಳು ಅಥವಾ ಬೇರೆ ಏನಾದರೂ ಹುಳಗಳು ಇಲ್ಲಿ ಹೊಕ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಜಿರಳೆ ಮರಿ ಹಾಕೋದಕ್ಕೆ ಇಷ್ಟೊಂದು ಜಾಗನೂ ಸಾಕಾಗುತ್ತೆ. ಕೆಲವೊಂದು ಸಲ ಜಿರಳೆ ಮರಿ ಎಲ್ಲ ಇಂಥ ಜಾಗದಲ್ಲೇ ಜಾಸ್ತಿ ಇರೋದು. ಸೊ ಇದನ್ನು ಕೂಡ ಇವಾಗ ಕವರ್ ಮಾಡೋಣ. ಇದರಿಂದ ಸಿಂಪಲ್ ಇದು ಯೂಸ್ ಮಾಡೋದು, ಟಾಪ್ ತೆಗಿಯೋದು, ಪ್ರೆಸ್ ಮಾಡಿದ್ರೆ ಆಯ್ತು ಅಷ್ಟೇ. ನೋಡಿ, ಪೇಸ್ಟ್ ಥರ ಬರುತ್ತೆ. ಅದನ್ನು ಹಿಂಗಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಎಲ್ಲ ಒಳಗಡೆ ಹೋಗುತ್ತೆ. ಸಿಂಪಲ್, ಈಸಿ ಟು ಯೂಸ್. ಹಿಂಗೆ ಹೇಳೋದು ಬಿಟ್ರೆ ಆಯ್ತು. ವೈಟ್ನರ್ ಥರನೇ ಇದು, ಬಟ್ ಇದು ತುಂಬಾ ಬೇಗನೆ ಗಟ್ಟಿ ಆಗುತ್ತೆ. ವೈಟ್ ಸಿಮೆಂಟ್ ಇದು. ಸಿಂಪಲ್ ಆಗಿದೆ, ಹಾಗೆಯೇ 100% ಎಫೆಕ್ಟಿವ್ ಕೂಡ. ಕೇವಲ 150 ರೂಪಾಯಿ ಆ ರೇಂಜಲ್ಲಿ ಸಿಗುತ್ತೆ ಇದು ಒಂದು ಬಾಟಲ್. ನಾನು 2 ತರಿಸಿದ್ದೀನಿ. ಸೊ ತರಿಸ್ಬೋದು ನೀವು. ಏನೇ ಚಿಕ್ಕ ಪುಟ್ಟ ಗ್ಯಾಪ್ ಇದ್ರೂ ಕೂಡ ಇದರಿಂದ ಫಿಲ್ ಮಾಡಬಹುದು. ಹಾಗೆಯೇ ಇನ್ಸ್ಟಂಟಾಗಿ ಅದು ಗಟ್ಟಿ ಕೂಡ ಆಗುತ್ತೆ. ಆಲ್ಮೋಸ್ಟ್ ಇವಾಗ ಗಟ್ಟಿ ಆಗ್ತಾಯಿದೆ ಇದು. ಪ್ರಧಾನ ಬಾಗಿಲಲ್ಲೇ ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ ನೋಡಿ. ನೋಡಿ, ಆಲ್ರೆಡಿ ಇರುವೆ ಓಡಾಡ್ತಾ ಇದ್ದಾವೆ. ಝೂಮ್ ಮಾಡಿ ತೋರಿಸಿದ್ರೆ ಕ್ಲೀನಾಗಿ ಗೊತ್ತಾಗುತ್ತೆ. ಅದು ತೋರಿಸ್ತೀನಿ ನೋಡಿ. ನೋಡಿ, ಇಲ್ಲಿ ಓಪನ್ ಇದೆ. ಸೊ ಈ ಥರ ಜಾಗಗಳಿದ್ದರೆ ಇರುವೆ ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಸೊ ಹೀಗಾಗಿ ಇಲ್ಲೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು. ಇರುವೆಗಳನ್ನೆಲ್ಲ ಸ್ವಲ್ಪ ಓಡಿಸೋಣ, ಸುಮ್ಮನೆ ಯಾಕೆ ಅವುಗಳನ್ನು ಸಮಾಧಿ ಮಾಡೋದು. ಇರುವೆಗಳನ್ನೆಲ್ಲ ಸ್ವಲ್ಪ ಓಡಿಸಿ ಆದಮೇಲೆ ಇವಾಗ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ 157 ರೂಪಾಯಿಗಂತೂ ಈ ಒಂದು ಪ್ರಾಡಕ್ಟ್ 100% ವರ್ತಿ ಅಂತಲೇ ಹೇಳಬಹುದು. ಇದನ್ನು ಬಳಸಿ ನಮ್ಮ ಮನೆಯಲ್ಲಿರುವಂತಹ ಸಣ್ಣ ಪುಟ್ಟ ಅನ್ಫಿನಿಶ್ಡ್ ವರ್ಕ್ ಜೊತೆಗೆ ಕೆಲವೊಂದಿಷ್ಟು ಕ್ರ್ಯಾಕ್ಸ್ಗಳನ್ನು, ಅಂದರೆ ಕೆಲವೊಂದಿಷ್ಟು ಗ್ಯಾಪ್ಗಳಿದು, ಅದನ್ನೆಲ್ಲ ಫಿಲ್ ಮಾಡಿದ್ದೀನಿ. ಇದರಿಂದಾಗಿ ಇರುವೆ ಕೂಡ ಮನೆಯಲ್ಲಿ ಅಲ್ಲಲ್ಲಿ ಗೂಡು ಕಟ್ಕೊಳ್ಳೋದು ಕೂಡ ಕಡಿಮೆ ಆಗುತ್ತೆ. ಜಿರಳೆ, ಸೊ ಈ ಥರದ ಸಣ್ಣ ಪುಟ್ಟ ಹುಳ ಹುಪ್ಪಡಿಗಳೆಲ್ಲ ಅಲ್ಲಿ ಗೂಡು ಕಟ್ಕೊಳ್ಳೋದು ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಸೊ ಈ ಪ್ರಾಡಕ್ಟನ್ನು ನೀವು ಕೂಡ ಬೈ ಮಾಡ್ತೀರಾ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಇದರ ಲಿಂಕ್ ಇರುತ್ತೆ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಈ ರೀತಿಯಾಗಿರುತ್ತೆ. ಅದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಇದನ್ನು ಬೈ ಮಾಡುವಂತಹ ಆಪ್ಷನ್ ನಿಮಗೆ ಸಿಗುತ್ತೆ. ಈಗಲೇ ಟ್ರೈ ಮಾಡಿ. ಥ್ಯಾಂಕ್ ಯು ಸೊ ಮಚ್.